ನಮಸ್ಕಾರ ವೀಕ್ಷಕರೇ. ಎಚ್.ಎನ್. ವ್ಯಾಲಿ ನೀರು ಕೇವಲ ಅಂತರ್ಜಲ ವೃದ್ಧಿಯಾಗಲಿಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿರವರು ಚೇಳೂರಿಗೆ ಆಗಮಿಸಿದಾಗ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಚ್.ಎನ್. ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಒತ್ತಾಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಯೋಚನೆ ಮಾಡುವುದಾಗಿ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಗಂಟಲು ಮಲ್ಲಮ್ಮನ ಡ್ಯಾಂ ಪ್ರಾರಂಭಗೊಳ್ಳಲಿದ್ದು ಎತ್ತಿನಹೊಳೆ ನೀರು ಬರುತ್ತಿದ್ದು ತದನಂತರ ಎಚ್.ಎನ್. ವ್ಯಾಲಿ ನೀರಿನ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಿದರು. ಅದು ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ಯಾವಾಗ ಅವಶ್ಯಕತೆ ಇದೆ ಜನರಿಗೆ ಅದನ್ನು ಇಲ್ಲ ಜೀವರಾಶಿಗಳಿಗೆ ಕುಡಿಯೋಕೆ ಬಿಟ್ಟಾಗ ಅದರ ಅವಶ್ಯಕತೆ ಇದೆ. ಈಗ ಜಸ್ಟ್ ನಾವು ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟವನ್ನು ನಾವು ಏರಿಸ್ತಾ ಇದ್ದೀವಿ. ಅದು ಅದೊಂದು 3ನೇ ಸಲ ಶುದ್ಧೀಕರಣ ಮಾಡಬೇಕಾದ್ರೆ ಅತಿ ಹೆಚ್ಚು ಹಣ ಅವಶ್ಯಕತೆ ಇದೆ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮೊನ್ನೆ CMರನ್ನು ಭೇಟಿ ಮಾಡಿದ್ದೀವಿ, ಬೇಕೇ ಬೇಕು ಅಂತ. ಅವ್ರಿಗೆ ಸದ್ಯಕ್ಕಾಗಲ್ಲ, ಮುಂದಿನ ದಿನ ಆಲೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಈ ಬಜೆಟ್ ಆದಮೇಲೆ ಮತ್ತೊಮ್ಮೆ ಹೋಗ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂತ ಒತ್ತಾಯ ಅಂತ ಮಾಡ್ತೀವಿ. ಇಷ್ಟರಲ್ಲೇ ನಮ್ಮ ಗಂಟಲು ಮಲ್ಲಮ್ಮ ಡ್ಯಾಮ್ ಎಲ್ಲ ಫಿನಿಶ್ ಆದರೆ ಎತ್ತಿನ ಮೇಲೆ ನೀರು ಬರುತ್ತೆ. ಆಗಬೇಕಂದ್ರೆ ಈ ನೀರು ಬೇಡವೇ ಬೇಡ, ಅಷ್ಟೊಂದು ನಮ್ಮ ಅಂತರ್ಜಲ ಮಟ್ಟಕ್ಕೆ ಇಟ್ಕೊಳ್ಳೋಣ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್.